ಹಾಯ್, ನಾನು ನಿಮ್ಮ ಮಂಡ್ಯ ಮಣ್ಣಿನ ಮಗ ಪ್ರದೀಪ. ನಾನು ಚನ್ನಪಟ್ಟಣ ಹೋಗ್ತಾ ಇದ್ದೆ. ಅಲ್ಲಿ ದೇವರ ಹೊಸಳ್ಳಿ ಅಂತ ಊರ ಹೆಸರು. ತುಂಬ ಸಖತ್ತಾಗೈತೆ. ಆ ಊರು ತುಂಬ ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ. ಅಲ್ಲಿ ರಾಮಂದ್ರ ಐತೆ, ತುಂಬ ಸಖತ್ತಾಗೈತೆ. ಹಳೇದು ಕೃಷ್ಣನ ರಾಮಂದ್ರ, ತುಂಬ ಅದ್ಭುತವಾದ ಒಂದು ದೇವಸ್ಥಾನ ನೋಡಿ. ಇದೇ ದೇವಸ್ಥಾನ ನಮ್ಮ ರೈತರ ಊರು ದೇವರ ಹೊಸಳ್ಳಿ, ಚನ್ನಪಟ್ಟಣ ತಾಲೂಕಕ್ಕೆ ಸೇರಿರುವಂಥ ಊರು. ಇದು ಲಕ್ಷ್ಮೀ ಟೆಂಪಲ್ ತುಂಬ ಸಖತ್ತಾಗೈತೆ ನಿಜಕ್ಕೂ. ಅದೇ ಥರ ಹಳ್ಳಿ ಕಟ್ಟೆನೂ ಕೂಡ ಐತೆ, ಕೊಳ ಕೂಡ ಐತೆ ಆ ಊರಲ್ಲಿ. ಅಂಗನವಾಡಿ, ಶಾಲೆ ಪ್ರತಿಯೊಂದು ಐತೆ. ಕುಡಿಕೆ ನೀರಿನ ವ್ಯವಸ್ಥೆನೂ ಕೂಡ ಆ ಊರಲ್ಲಿ ಐತೆ ನೋಡಿ. ಹಳ್ಳಿ ಕಟ್ಟೆ ತುಂಬ ಸಖತ್ತಾಗೈತೆ ನಿಜಕ್ಕೂ. ಆ ಊರಲ್ಲಿ ಐತಿಹಾಸಿಕ ಹೇಳುವಂಥ ಮನೆಗಳೈತೆ. ಅದೇ ಥರ ಐತಿಹಾಸಿಕ ದೇವಸ್ಥಾನಗಳೈತೆ. ಆಡು, ಕುರಿ, ಎಮ್ಮೆ, ದನ ಪ್ರತಿಯೊಂದು ನಮ್ಮ ರೈತರು ಸಾಕರೆ. ಅದೇ ಥರ ಕೊಳದ ಮುಂದ್ಗಡೆ ಬೆಟ್ಟ ಕೂಡ ಕಾಣಿಸ್ತದೆ ನೋಡಿ, ಯಾವ ಥರ ಕಾಣಿಸ್ತೈತೆ ಅಂತ. ತುಂಬ ಸಖತ್ತಾಗೈತೆ, ಒಳ್ಳೆ ಅದ್ಭುತವಾಗೈತೆ ಊರು ಅಂತೂ ನಿಜಕ್ಕೂ. ಅದು ನಮ್ಮ ರೈತರು ಕಟ್ಟಿರುವಂಥ ಊರು ನಿಜಕ್ಕೂ. ನಮ್ಮ ತಾತ ಮುತ್ತಾತಿರು ಯಾವ್ಯಾವ ಥರ ಮನೆಗಳು ಕಟ್ಟಾರ ಊರಲ್ಲಿ, ಯಾವ್ಯಾವ ಥರ ದೇವಸ್ಥಾನಗಳು ಕಟ್ಟಾರೆ ಆವತ್ತಿನ ಕಾಲದಲ್ಲಿ ಪ್ರತಿಯೊಂದು ಐತೆ. ಇವಾಗ ಒಂದು ಆಂಜನೇಯ ಸ್ವಾಮಿ ಟೆಂಪಲ್ ಕೂಡ ಇಲ್ಲಿ ಒಂದು ಚಿಕ್ಕದೊಂದು ಸಿಗುತ್ತೆ ಫ್ರಂಟಲ್ಲಿ. ತುಂಬ ಸಖತ್ತಾಗೈತೆ ಊರಂತೂ. ಅದೇ ಥರ ನಮ್ಮ ರೈತರು ಗದ್ದೆಗೆಲ್ಲ ಹೋಗಿ ಹಸು ಇಟ್ಕೊಂಡು ಬರ್ತಾ ಇದ್ದಾರೆ ಮನೆಗೆ ನೋಡಿ, ಯಾವ ಥರ ಐತೆ ಅಂತ. ಒಳ್ಳೆ ಗ್ರೀನಿಶ್ ಐತೆ ಇಲ್ಲಿ ನೋಡಿ. ಇಲ್ಲೂ ಕೂಡ ಒಂದು ಅರಳಿ ಮರ, ನಾಗರ ಕಲ್ಲು ಪ್ರತಿಯೊಂದು ಐತೆ. ಅದೇ ಥರ ಸುತ್ತಮುತ್ತ ತೆಂಗುಮರಗಳು, ತರಕಾರಿ, ಮಾವಿನ ಗಿಡ. ಇಲ್ಲಿ ಜಾಸ್ತಿ ಮಾವು ಬೆಳೀತಾರೆ ನೋಡಿ, ತುಂಬ ಸಖತ್ತಾಗೈತೆ ಮಾವಿನ ಮರಗಳಂತೂ ಈ ಕಡೆ ಅಂತೂ ತುಂಬ ಸಖತ್ತಾಗೈತೆ ನಿಜಕ್ಕೂ. ಅದೇ ಥರ ನಮ್ಮ ರೈತರು ಏನೆಲ್ಲ ಒಂದು ಬೆಳೆದಾರೆ ನೋಡಿ ನಿಜಕ್ಕೂ. ಯಾಕೆಂದರೆ ನಮ್ಮ ರೈತರು ತುಂಬ ಕಷ್ಟಪಡ್ತಾರೆ ನಿಜಕ್ಕೂ. ಏನೇ ಒಂದು ವ್ಯವಸಾಯ ಮಾಡಬೇಕು ಅಂದರೆ, ಒಂದು ಮಾವು ಗಿಡ ಬೆಳೆಸ್ಬೇಕಂದ್ರೂ, ಒಂದು ಸೀಬೆ ಗಿಡ ಬೆಳೆಸ್ಬೇಕಾದ್ರೂ ಪ್ರತಿಯೊಂದು ಕಷ್ಟಪಡ್ತಾರೆ ನಮ್ಮ ರೈತರು ನಿಜಕ್ಕೂ. ನಮ್ಮ ದೇವರ ಹೊಸಳ್ಳಿ ರೈತರಿಗೆ ನಮ್ಮ ಕಡೆಯಿಂದ ಟ್ಯಾಂಕ್ಸು, ಅದೇ ಥರ ಧನ್ಯವಾದಗಳು ನಿಜಕ್ಕೂ. ನೋಡಿ ಯಾವ ಥರ ಬೆಳೆದಾರೆ ಅಂತ. ತೆಂಗಿನ ಸಸಿಗಳು ಇವೆಲ್ಲ ನೋಡಿ. ತೆಂಗಿನ ತೋಟದಲ್ಲಿ ಒಂದು ಮನೆ ಸಣ್ಣದಾಗೆ. ಅದೇ ಥರ ಇಲ್ಲಿ ನೋಡಿ ಯಾವ ಥರ ಮನೆಗಳು ಕಟ್ಟಿದ್ದಾರೆ ಅಂತ ನಮ್ಮ ರೈತರು ನಿಜಕ್ಕೂ. ನೋಡಿ ತುಂಬ ಸಖತ್ತಾಗೈತೆ ಊರಂತೂ ನಿಜಕ್ಕೂ, ಬರಬೇಕು. ಅದೇ ಥರ ಇದು ಕಣಿವೆ ಡ್ಯಾಮ್ ರೋಡ್ಗೆ ಹೋಗ್ತದೆ. ಕಣ್ವ ಡ್ಯಾಮು ತುಂಬ ಸಖತ್ತಾಗೈತೆ ಡ್ಯಾಮ್ ಅದು. ಅಲ್ಲಿ ಬರಬೇಕು ಒಂದು ಟ್ರಿಪ್ಪು. ನೀವು ಯಾವುದಕ್ಕೆ ಮಿಸ್ ಮಾಡ್ಕೊಕ್ ಹೋಗ್ಬಿಡಿ, ಅಲ್ಲಿ ಬನ್ನಿ. ಅದೇ ಥರ ಈ ರೋಡು ಚನ್ನಪಟ್ಟಣ ಮುದ್ದು ಕೃಷ್ಣ ರಜೆಟ್ಗೆ ಹೋಗುತ್ತೆ. ತುಂಬ ಸಖತ್ತಾಗೈತೆ ರಜೆಟು ಚನ್ನಪಟ್ಟಣ ಮುದ್ದು ಕೃಷ್ಣನೊಂದು ರಜೆಟ್. ಅದು ತುಂಬ ಸಖತ್ತಾಗೈತೆ, ಬರಬೇಕು. ಬನ್ನಿ ಒಂದು ಟ್ರಿಪ್ಪು, ರಜೆಟ್ ನೋಡೋಕಾರ ಬನ್ನಿ ನೀವು. ತುಂಬ ಸಖತ್ತಾಗೈತೆ ಒಳಗಡೆ ಅಂತೂ. ಒಳ್ಳೆ ಮಾವಿನ ಗಿಡಗಳು, ಒಳ್ಳೆ ಹಣ್ಣಿನ ಗಿಡಗಳು, ತುಂಬ ಸಖತ್ತಾಗೈತೆ ರಜೆಟ್ ಅಂತೂ ನಿಜಕ್ಕೂ. ಬರಬೇಕು, ಬನ್ನಿ ಒಂದು ಟ್ರಿಪ್ಪು, ಭೇಟಿ ಕೊಡಿ. ಯಾವುದಕ್ಕೂ ಮಿಸ್ ಮಾಡ್ಕೊಕ್ ಹೋಗ್ಬೇಡಿ. ಯಾಕೆಂದ್ರೆ ಒಳ್ಳೆ ಪ್ಲೇಸ್ ಇಲ್ಲಿ. ಒಳ್ಳೆ ಬೆಟ್ಟ, ಗುಡ್ಡ, ಮರ, ಗಿಡ ಪ್ರತಿಯೊಂದು ಐತೆ. ಒಳ್ಳೆ ಲ್ಯಾಂಡ್ಸ್ಕೇಪ್ ಮಾಡ್ಬೋದು. ನಮ್ಮ ಕಲಾವಿದರು ಬಂದ್ಬಿಟ್ರಂತೂ ಇಂಥ ಪ್ಲೇಸಿಗೆ ಬರಬೇಕು ನೀವು. ತಪ್ಪದೆ ಮಿಸ್ ಮಾಡ್ಕೊಕ್ ಹೋಗ್ಬೇಡಿ, ಬನ್ನಿ ಇಂಥ ಪ್ಲೇಸ್ಗೆ. ತುಂಬ ಸಖತ್ತಾಗೈತೆ ನಿಜಕ್ಕೂ. ಯಾಕೆಂದರೆ ನೋಡಿ, ತುಂಬ ಅದ್ಭುತವಾದಂಥ ಒಂದು ಊರು ನಿಜಕ್ಕೂ. ಬರಬೇಕು ನೀವು ಇಂಥ ಪ್ಲೇಸ್ಗೆಲ್ಲ ನೋಡಿ. ಅಲ್ಲೇ ಅದೇ ಥರ ಆ ಕಡೆ ಈ ಕಡೆ ಮನೆಗಳು, ಹಸಗಳು, ಆಡು, ಕುರಿ, ನಮ್ಮ ರೈತರು ಏನೆಲ್ಲ ಒಂದು ತೋಟದಲ್ಲಿ ಮನೆ ಕಟ್ಟಾರಂತ ನೋಡಿ. ತುಂಬ ಸಖತ್ತಾಗೈತೆ ನಿಜಕ್ಕೂ. ಬನ್ನಿ, ಯಾವುದೇ ಕಾರಣಕ್ಕೂ ಮಿಸ್ ಅಂತೂ ಮಾಡ್ಕೊಕ್ ಹೋಗ್ಬೇಡಿ. ಅದೇ ಥರ ನೋಡಿ ನಮ್ಮ ರೈತರು ಏನೆಲ್ಲ ಒಂದು ನೋಡಿ, ಆ ಕಡೆ ಈ ಕಡೆ ಮನೆ ಇದೆ ನೋಡಿ. ತುಂಬ ಸಖತ್ತಾಗೈತೆ ನಿಜಕ್ಕೂ. ಬನ್ನಿ, ಮಿಸ್ ಅಂತೂ ಮಾಡ್ಕೊಕ್ ಹೋಗ್ಬೇಡಿ. ಇದೇ ರಜೆಟು, ಮುದ್ದು ಕೃಷ್ಣನೊಂದು ರಜೆಟ್ ಇದು ಚನ್ನಪಟ್ಟಣ ನೋಡಿ. ಅವರು ನಗರಸಭೆ ಅಧ್ಯಕ್ಷರಾಗಿದ್ದರು. ತುಂಬ ಅವ್ರಿಗೆ ಒಳ್ಳೆಯದಾಗಲಿ, ಬನ್ನಿ.